ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸಮುದ್ರ ವಿಜಯ ಪಂಚಮ ಸರ್ಗದಲ್ಲಿ ಶ್ಲೋಕ. ಸ್ವಹೇಲಯಾ ಪಾತಿತ ಪಾರ್ಥಿವವ್ರಜಾಂ ಧೀಶುದ್ಧಿತಾಂ ಕೇರಳಭೂಷಣಾಯಿತಾಂ ಪಯಸ್ವಿನೀಂ ಪ್ರೇಕ್ಷ್ಯ ಪಥಿ ದ್ವಿಜಾರ್ಚಿತಾಂ ಸಭಾವಿನೀಮಸ್ಮರದತ್ರ ಚಂಡಿಕಾಂ. ಸ್ವಹೇಲಯಾ ಪಾಥಿತ ಪಾರ್ಥಿವವ್ರಜಾಂ ಧೀಶುದ್ಧಿತಾಂ ಕೇರಳಭೂಷಣಾಯಿತಾಂ ಪಯಸ್ವಿನೀಂ ಪ್ರೇಕ್ಷ್ಯ ಪಥಿ ದ್ವಿಜಾರ್ಚಿತಾಂ ಸಹ ಭಾವಿನೀಂ ಅಸ್ಮರತ್ ಅತ್ರ ಚಂಡಿಕಾಂ. ಸಹ ಮಧ್ವಾಚಾರ್ಯ ಅಂದರೆ ಹಿಂದೆ ನೋಡಿದಂತೆ ವಿಷ್ಣು ಮಂಗಳದಿಂದ ದಕ್ಷಿಣಕ್ಕೆ ತೀರ್ಥಯಾತ್ರೆಗೆ ಅಂತ ಆಚಾರ್ಯರು ಹೊರಟಿದ್ರು ಹಾಗೆ ಅಂತ. ಅಂತಹ ಮಧ್ವಾಚಾರ್ಯರು ಪತಿ ಮಾರ್ಗದಲ್ಲಿ ಸ್ವಹೇಲಯ ಅಂದರೆ ತನ್ನ ಲೀಲೆಯಿಂದ, ಪ್ರವಾಹ ಲೀಲೆಯಿಂದ ಅಂತ ಅರ್ಥ. ಪಾತಿತ ಪಾರ್ಥಿವ ವ್ರಜಾಂ, ಪಾರ್ಥಿವ ವ್ರಜ ಅಂದರೆ ಮರಗಳ ಸಮೂಹ, ಅದೆಲ್ಲ ಬಿದ್ದೋಯ್ತಂತೆ. ಆ ನದಿಯ ಪ್ರವಾಹದಿಂದ ಮರಗಳೆಲ್ಲ ಬಿದ್ದೋಗಿದೆ. ಧೀಶುದ್ಧಿದಾಂ, ಧಿಯಃ ಅಂತಃಕರಣಸ್ಯ ಶುದ್ಧಿಂ ಸ್ನಾನಪಾನಾದಿನ ದದಾತಿ ತಾಂ. ಅಲ್ಲಿ ಸ್ನಾನ ಮಾಡುವುದರಿಂದ, ಪಯಸ್ವಿನಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಅಂತಃಕರಣ ಶುದ್ಧಿ ಆಗ್ತದಂತೆ. ಸ್ನಾನಪಾನಾದಿಗಳನ್ನು ಮಾಡಿದರೆ ಒಂದೊಂದು ನೀರಿಗೂ ಒಂದೊಂದು ವೈಶಿಷ್ಟ್ಯ ಇದೆ ಅಂತ ಹೇಳ್ತಾರೆ. ಪಯಸ್ವಿನಿ ನದಿಗೆ ಅದು ಅಂತಃಕರಣವನ್ನ ಶುದ್ಧಿ ಮಾಡತಕ್ಕದ್ದು. ಅದನ್ನು ಸ್ನಾನಪಾನಾದಿಗಳನ್ನು ಮಾಡಿದ್ರೆ ಅಂಥ ಸಾಮರ್ಥ್ಯ ಇದೆ ಆ ನೀರಿನಲ್ಲಿರತಕ್ಕ ಗುಣ ಅದು. ಕೇರಳ ಭೂಷಣಾಯಿತಾಂ, ಭೂಷಣವತ್ ಆಚರತಿ. ಭೂಷಣಾಯಿತ ಕೇರಳ ದೇಶಸ್ಯ ಭೂಷಣಾಯಿತ, ಕೇರಳ ದೇಶದ ಭೂಷಣ ಅದಂತೆ ಇರತಕ್ಕ ದ್ವಿಜಾರ್ಚಿತಾಂ ವಿಪ್ರೈಹಿ ಪಕ್ಷಿಭಿಶ್ಚ, ಬ್ರಾಹ್ಮಣರಿಂದ ಪಕ್ಷಿಗಳಿಂದ ಪೂಜಿಸಲ್ಪಟ್ಟ ಅಂತ ಅರ್ಥ. ಅಂದ್ರೆ ಎರಡು ಪರವಾಗಿ ಅರ್ಥ ಮಾಡಬಹುದು ಇದನ್ನ. ಪ್ರವಾಹದ ಪರವಾಗಿ ಅರ್ಥ ಮಾಡಬಹುದು, ಆಚಾರ್ಯರ ಪರವಾಗಿಯೂ ಅರ್ಥ ಮಾಡಬಹುದು. ದ್ವಿಜಾರ್ಚಿತಾಂ ಅಂದ್ರೆ ಬ್ರಾಹ್ಮಣರಿಂದ ಅರ್ಚಿಸಲ್ಪಟ್ಟವರು ಆಚಾರ್ಯರು, ಪಕ್ಷಿಗಳಿಂದ ಅರ್ಚಿಸಲ್ಪಟ್ಟದ್ದು, ಪೂಜಿಸಲ್ಪಟ್ಟದ್ದು ಅಂತ ಪಯಸ್ವಿನಿ ನದಿ. ಪಯಸ್ವಿನಿ ನಾಮ ನದೀಂ, ಪಯಸ್ವಿನಿ ನದಿಯನ್ನ ನೋಡಿ, ಆಚಾರ್ಯರು ನೋಡಿ, ಅತ್ರ ಆ ಕೇರಳ ದೇಶ ಪಯಸ್ವಿನಿ ತಟೆ, ಆ ಪಯಸ್ವಿನಿ ತೀರದಲ್ಲಿ ಭಾವಿನಿ ಅವತಾರ ಮಾಡ್ಲಿಕ್ಕಿರುವ, ಇನ್ನು ಅವತಾರ ಮಾಡಿಲ್ಲ, ದುರ್ಗಾದೇವಿ ಅವತಾರ ಆ ಪಯಸ್ವಿನಿ ತೀರದಲ್ಲಿ ಆಗ್ಲಿಕ್ಕಿದೆ. ಕರಿಷ್ಯಂತೀಂ ಅವತಾರ ಮಾಡ್ಲಿಕ್ಕಿರುವ ಸ್ವಹೇಲಯ ಸ್ವಗಮನ ಲೀಲೆಯ, ತನ್ನ ಒಂದು ಗಮನದ ಲೀಲೆಯಿಂದ ಪಾತಿತ ಪಾರ್ಥಿವ ವ್ರಜ, ಪಾತಿತ ತುರುಷ್ಕಾದಿ ದುಷ್ಟರಾಜ ಸಮೂಹ. ಅನಾಯಾಸವಾಗಿ ಆ ದುರ್ಗಾದೇವಿ ಏನ್ ಮಾಡ್ತಾರೆ, ತುರುಷ್ಕರೇ ಮುಂತಾದ ದುಷ್ಟ ರಾಜರ ಸಮೂಹ ಅವರೆಲ್ಲರನ್ನು ಕೂಡ ಧ್ವಂಸ ಮಾಡ್ತಾರೆ, ಸಂಹಾರ ಮಾಡ್ತಾರೆ. ಮತ್ತು ಧೀಶುದ್ಧಿದಾಂ ಸ್ಮರಣ ಕೀರ್ತನಾದಿನ ಚಿತ್ತಶುದ್ಧಿದಾಂ, ಅಂತಹ ದುರ್ಗೆಯ ಸ್ಮರಣೆ ಕೀರ್ತನೆ ಮಾಡಿದರೆ ಚಿತ್ತಶುದ್ಧಿಯನ್ನು ಕೊಡತಕ್ಕ ಕೇರಳ ಭೂಷಣಾಯಿತಾಂ, ಕೇರಳ ದೇಶಕ್ಕೆ ಅಲಂಕಾರಪ್ರಾಯರಾಗಿರತಕ್ಕ ದ್ವಿಜಾರ್ಚಿತಾಂ ಬ್ರಾಹ್ಮಣರಿಂದ ಪೂಜಿಸಲ್ಪಟ್ಟ ಚಂಡಿಕಾಂ ಅಂದರೆ ದುರ್ಗಾದೇವಿಯನ್ನ ಆಚಾರ್ಯರು ಅಸ್ಮರತ್ ಅಲ್ಲಿ ಸ್ಮರಿಸಿಕೊಂಡ್ರು ಅಂತ ಅರ್ಥ. ಅಂದ್ರೆ ಆಚಾರ್ಯರು ಸಂಚಾರ ಮಾಡುವಾಗ ಪಯಸ್ವಿನಿ ತೀರಕ್ಕೆ ಬಂದಾಗ ದುರ್ಗಾದೇವಿ ಇಲ್ಲಿ ಮುಂದೆ ಅವತಾರ ಮಾಡಿ ದುಷ್ಟ ರಾಜರನ್ನೆಲ್ಲ ಸಂಹಾರ ಮಾಡ್ತಾರೆ ಎಂಬುದನ್ನ ಸ್ಮರಿಸಿಕೊಂಡ್ರು ಅಂತ ಅರ್ಥ. ಆ ಪಯಸ್ವಿನಿ ನದಿಯೆಲ್ಲವನ್ನು ದುರ್ಗಾದೇವಿಗೆ ಹೋಲಿಸ್ತಾರೆ, ಆಚಾರ್ಯರಿಗೆ ಅಲ್ಲ, ದುರ್ಗಾದೇವಿಗೆ ಹೋಲಿಸ್ತಾರೆ. ಸ್ವಹೇಲಯಾ ಪಾತಿತ ಪಾರ್ಥಿವವ್ರಜಾಂ ಧೀಶುದ್ಧಿದಾಂ ಕೇರಳಭೂಷಣಾಯಿತಾಂ ಪಯಸ್ವಿನೀಂ ಪ್ರೇಕ್ಷ್ಯ ಪಥಿ ದ್ವಿಜಾರ್ಚಿತಾಂ ಸಭಾವಿನೀಂ ಅಸ್ಮರದತ್ರ ಚಂಡಿಕಾಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.